ಎಸ್ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಈಗ ಬಹುಶಃ ಇದು ನೆನ್ನೆ ಗೊತ್ತಿತ್ತು ಮುರಿದು ಬೀಳುತ್ತೆ ಅಂತ, ಸೊ ಇದರ ಪರಿಣಾಮ ಮುಂದೆ ಏನಾಗ್ಬೋದು ಅಂತ? ಅಲ್ಲ, ನನಗನ್ಸುತ್ತೆ ಈ ಪರಿಣಾಮ ಮುಂದೆ ಈ JD ವ್ಯಾನ್ಸ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ ಅಮೆರಿಕಾಗೆ. ಸೊ ಅಲ್ಲಿ ತನಕ ಅಂತೂ ಏನು ಆಗಲ್ಲ. ಸೊ ಅಲ್ಲಿ ಇಳಿದ್ಮೇಲೆ ಆರ್ಮೋಸ್ ಜಲಸಂಧಿ ಒಂದೇ ಇಲ್ಲಿ ಪ್ರಮುಖವಾಗಿ ತಗೊಳ್ಳಿಲ್ಲ ಅವರು. JD ವ್ಯಾನ್ಸ್ ಭಾಷಣ ತಗೊಂಡ್ರೆ ನೀವು ಅವ್ರು ಹೇಳಿರೋದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಜಾಸ್ತಿ. ನ್ಯೂಕ್ಲಿಯರ್ ವೆಪನ್ಸ್ ಮುಂದೆ ಎಂದೂ ಮಾಡಲ್ಲ, ನಾವು ಮುಂದೆ ಎಂದೂ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಲ್ಲ, ಎನ್ರಿಚ್ಮೆಂಟ್ ಫೆಸಿಲಿಟಿನ ನಾವು ಕಂಟಿನ್ಯೂ ಮಾಡಲ್ಲ ಅಂತ ಈ ಕೆಲವು ನಿಬಂಧಗಳ ಮೇಲೆ ಅವರು JD ವ್ಯಾನ್ಸ್ ಮಾತಾಡಿದ್ದು. ಆರ್ಮೋಸ್ ಬಗ್ಗೆ ಅವರು ಜಾಸ್ತಿ ತಕ್ಕಲ್ಲಿ ಎತ್ತಲಿಲ್ಲ. ಆರ್ಮೋಸ್ ಜಲಸಂಧಿ ಅವರು ಬೇಗ ಅದಕ್ಕೆ ಒಪ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿನ ಎಲ್ಲಾರನು ತೊಂದರೆಯಲ್ಲಿ ಇಟ್ಕೊಂಡು ಆರ್ಮೋಸ್ ಜಲಸಂಧಿ ಇಟ್ಕೊಂಡೋಕೆ ಅಮೆರಿಕಾನು ಒಪ್ಕೊಳ್ಳಲ್ಲ. ಅದಕ್ಕೇನೋ ಒಂದು ಟೋಲ್ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದು ಇದು ಅಂತ ಬರ್ಬೋದು ಸಂಧಾನಕ್ಕೆ. ಮೇನ್ ಬರೋದು ಪ್ರಾಬ್ಲಮ್ ನ್ಯೂಕ್ಲಿಯರ್ ಬಗ್ಗೆ. ನ್ಯೂಕ್ಲಿಯರ್ ವೆಪನ್ಸ್ ಮಾಡಲ್ಲ, ಯುರೇನಿಯಂ ಎನ್ರಿಚ್ಮೆಂಟ್ ನಾವು ಸರೆಂಡರ್ ಮಾಡ್ತೀವಿ, ಇಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ನ ಇಟ್ಕೊಳ್ಳಲ್ಲ ಅನ್ನೋದು ಅದು ಬಹಳ ಕಷ್ಟಕರವಾದ ಕೆಲಸ. ಯಾಕಂದ್ರೆ ಇರಾನ್ ಅದನ್ನ ಸರೆಂಡರ್ ಮಾಡಕ್ಕೆ ಯಾವುದೇ ವಿಧದಲ್ಲೂ ಒಪ್ಪಲ್ಲ. ಅದನ್ನ ಸರೆಂಡರ್ ಮಾಡ್ಬಿಟ್ರೆ ಅವ್ರಿಗೆ ಯಾವುದೇ ವಿಧವಾದ ಒಂದು ಡೆಟರೆಂಟ್ ಶಕ್ತಿನೇ ಹೊಟ್ಟೋಗುತ್ತೆ, ಒಂದು ಎದುರಿಸೋ ಶಕ್ತಿನೇ ಹೊಟ್ಟೋಗುತ್ತೆ. ಸೊ ಇಸ್ರೇಲ್ ನ ಪಕ್ಕದಲ್ಲಿ ಇಟ್ಕೊಂಡು ಈ ದಿನ ಬೆಳಗ್ಗೆ ಆದ್ರೆ ಯಾವಾಗ ಇವ್ರು ಹೊಡಿತಾರೆ, ಯಾವಾಗ ನಮ್ ಜನಗಳನ್ನ ಸಾಯಿಸ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಲೀಡರ್ನ ಸಾಯಿಸಿದ್ರು, ಅವ್ರ ಮೇನ್ ಪೊಲಿಟಿಕಲ್ ಲೀಡರ್ಸ್ ನ ಸಾಯಿಸಿದ್ರು, ಮಿಲಿಟರಿ ಲೀಡರ್ಸ್ ನ ಸಾಯಿಸಿದ್ರು, ಸೈಂಟಿಸ್ಟ್ಗಳನ್ನ ಸಾಯಿಸಿದ್ರು. ಇಷ್ಟೆಲ್ಲ ಇದ್ದಾಗ ಅವರು ನ್ಯೂಕ್ಲಿಯರ್ ನ ಸರೆಂಡರ್ ಮಾಡ್ತಾರೆ ಅನ್ನೋದು ನನಗಂತೂ ಸುಳ್ಳು. ಸೊ ಅವರ ನನ್ನ ಪ್ರಕಾರ ಇದು ಮಾತುಕತೆ ಇನ್ನೂ ಒಂದೋ ಎರಡೋ ರೌಂಡ್ ನಡಿಬಹುದು ಅಂತ ಕಾಣುತ್ತೆ, ಮೇಜರ್ ಏನಾರ ಆಕ್ಷನ್ ತಗೊಳಕ್ ಮುಂಚೆ. ಯಾಕಂದ್ರೆ ದೀಸ್ ಆರ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಏನು ಆರ್ಕೆಸ್ಟ್ರಾ ತರ ಇಷ್ಟೇ ಅವರಲ್ಲೆಲ್ಲ ಆಗೋ ಬಿಡ್ಬೇಕು, ಮುಗ್ದೋಗ್ಬೇಕು ಅನ್ನಂಗೆಲ್ಲ ಏನಿಲ್ಲ ಇದು. ಸೊ ಈ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಇನ್ನು ಕಂಟಿನ್ಯೂ ಆಗ್ಬೋದು. ಅಂದ್ರೆ ಪ್ರಾಬಬ್ಲಿ ಡೈರೆಕ್ಟ್ ಅಲ್ದೇ ಹೋದ್ರು ಬ್ಯಾಕ್ ಚಾನಲ್ ಮೂಲಕ ಆದ್ರೂ ಒಂಚೂರು ನಡಿಬಹುದು. ನಡೆದ ಮೇಲೆ ಅತಿರೇಕಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಫೇಲ್ಯೂರ್ ಆಯ್ತು ಅಂದ್ರೂ ಬಟ್ ಅತಿರೇಕಕ್ಕೆ ಹೋಗಕ್ ಬಿಡಲ್ಲ ಅಂತ ಕಾಣುತ್ತೆ. ಯಾಕೆ ಎಲ್ಲಾರ್ಗೂ ಸುಸ್ತಾಗಿದೆ, ಟ್ರಂಪ್ಗೂ ಸುಸ್ತಾಗಿದೆ, ಇಸ್ರೇಲ್ಗೂ ಸುಸ್ತಾಗಿದೆ, ಇರಾನ್ಗೂ ಸುಸ್ತಾಗಿದೆ. ಸೊ ಕೆಲವು ಗಂಟೆಗಳ ಕಾಲ ಒಂದು ಇಂಟರ್ವಲ್ ತಗೊಂಡು ಮತ್ತೆ ಇದು ಶುರು ಆಗೋದಂತೂ ಗ್ಯಾರಂಟಿ. ಸರ್ ಈ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ? ಪಾಕಿಸ್ತಾನ ಮೀಡಿಯೇಟರ್ ಅಂತ ಕೆಲವು ಮೀಡಿಯಾಗಳು ಹೇಳ್ತಾ ಇದಾವೆ. ಮೀಡಿಯೇಟರ್ ಅಲ್ಲ, ಅವರು ಬರೇ ಜಾಗ ಕೊಟ್ಟಿದ್ದಂತ ಒಂದು ಇದು ಏನೋ ಹೋಸ್ಟ್ ಮಾಡಿದಂತ ಪರ್ಸನ್ ಅವರು ಅಷ್ಟೇ. ನೀವು ಒಬ್ಬರು ಇಬ್ರು ಸಂಧಾನದ ಮಧ್ಯೆ ಕೂತ್ಕೋಬೇಕಾದ್ರೆ ನೀವು ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಅವ್ರಿಬ್ರಿಗಿಂತ ಒಂದ್ ಹೆಚ್ಚು ಪವರ್ಫುಲ್ ಆಗಿದ್ರೇನೆ ನೀವು ಸಂಧಾನ ಕೂತ್ಕೊಳಕ್ ಆಗೋದು. ಏನ್ ನಾವು ಎಲ್ಲಾರ್ಗಿಂತ ವೀಕ್ ಆಗಿದೀವಿ, ನಾವು ಮಧ್ಯದಲ್ಲಿ ಕೂತ್ಕೋತೀವಿ, ನಾವು ಸಂಧಾನ ಮಾಡ್ತೀವಿ ಅಂದ್ರೆ ಯಾವ ವಿಷಯದಲ್ಲಿ? ಪಾಕಿಸ್ತಾನನೇ ಬಿಡಿ, ನಮ್ಮ ಮಧ್ಯೆ ಆಗೋ ಚರ್ಚೆಗಳು ಸರಿಯಾಗಿ ನಡೆಯಲ್ಲ. ಸೊ ಪಾಕಿಸ್ತಾನ್ ವಾಸ್ ಓನ್ಲಿ ಎ ಹೋಸ್ಟ್ ಕಂಟ್ರಿ. ಅವ್ರು ಯಾವತ್ತೂ ಮೀಡಿಯೇಟ್ ಮಾಡೇ ಇರಲಿಲ್ಲ. ಮೀಡಿಯೇಟ್ಗೆ ಪಾಕಿಸ್ತಾನಕ್ಕೆ ಒಂದ್ ಚೂರು ಪುಷ್ಟಿ ನೀಡ್ತು ಅಂದ್ರೆ ಚೈನಾ ಇತ್ತು, ರಷ್ಯಾ ಹಿಂದ್ಗಡೆ ಬೆಂಬಲ ಇತ್ತು ಅಷ್ಟೇ. ಅವ್ರು ಮುಂದೆ ನೇರವಾಗಿ ಬರದೇ ಹೋದ್ರು ಹಿಂದ್ಗಡೆಯಿಂದ ಸಪೋರ್ಟ್ ಇರೋದ್ರಿಂದ ಪಾಕಿಸ್ತಾನ ಕೂತ್ಕೊಳ್ಳೋಕೆ ಕರಿಯಕ್ ಆಯ್ತೆ ಹೊತ್ತು, ಇಲ್ಲ ಅದು ಕರಿಯಕ್ ಆಗ್ತಿರ್ಲಿಲ್ಲ. ಎಸ್ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಈಗ ಬಹುಶಃ ಇದು ನೆನ್ನೆ ಗೊತ್ತಿತ್ತು ಮುರಿದು ಬೀಳುತ್ತೆ ಅಂತ, ಸೊ ಇದರ ಪರಿಣಾಮ ಮುಂದೆ ಏನಾಗ್ಬೋದು ಅಂತ? ಅಲ್ಲ, ನನಗನ್ಸುತ್ತೆ ಈ ಪರಿಣಾಮ ಮುಂದೆ ಈ JD ವ್ಯಾನ್ಸ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ ಅಮೆರಿಕಾಗೆ. ಸೊ ಅಲ್ಲಿ ತನಕ ಅಂತೂ ಏನು ಆಗಲ್ಲ. ಸೊ ಅಲ್ಲಿ ಇಳಿದ್ಮೇಲೆ ಆರ್ಮೋಸ್ ಜಲಸಂಧಿ ಒಂದೇ ಇಲ್ಲಿ ಪ್ರಮುಖವಾಗಿ ತಗೊಳ್ಳಿಲ್ಲ ಅವರು. JD ವ್ಯಾನ್ಸ್ ಭಾಷಣ ತಗೊಂಡ್ರೆ ನೀವು ಅವ್ರು ಹೇಳಿರೋದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಜಾಸ್ತಿ. ನ್ಯೂಕ್ಲಿಯರ್ ವೆಪನ್ಸ್ ಮುಂದೆ ಎಂದೂ ಮಾಡಲ್ಲ, ನಾವು ಮುಂದೆ ಎಂದೂ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಲ್ಲ, ಎನ್ರಿಚ್ಮೆಂಟ್ ಫೆಸಿಲಿಟಿನ ನಾವು ಕಂಟಿನ್ಯೂ ಮಾಡಲ್ಲ ಅಂತ ಈ ಕೆಲವು ನಿಬಂಧಗಳ ಮೇಲೆ ಅವರು JD ವ್ಯಾನ್ಸ್ ಮಾತಾಡಿದ್ದು. ಆರ್ಮೋಸ್ ಬಗ್ಗೆ ಅವರು ಜಾಸ್ತಿ ತಕ್ಕಲ್ಲಿ ಎತ್ತಲಿಲ್ಲ. ಆರ್ಮೋಸ್ ಜಲಸಂಧಿ ಅವರು ಬೇಗ ಅದಕ್ಕೆ ಒಪ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿನ ಎಲ್ಲಾರನು ತೊಂದರೆಯಲ್ಲಿ ಇಟ್ಕೊಂಡು ಆರ್ಮೋಸ್ ಜಲಸಂಧಿ ಇಟ್ಕೊಂಡೋಕೆ ಅಮೆರಿಕಾನು ಒಪ್ಕೊಳ್ಳಲ್ಲ. ಅದಕ್ಕೇನೋ ಒಂದು ಟೋಲ್ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದು ಇದು ಅಂತ ಬರ್ಬೋದು ಸಂಧಾನಕ್ಕೆ. ಮೇನ್ ಬರೋದು ಪ್ರಾಬ್ಲಮ್ ನ್ಯೂಕ್ಲಿಯರ್ ಬಗ್ಗೆ. ನ್ಯೂಕ್ಲಿಯರ್ ವೆಪನ್ಸ್ ಮಾಡಲ್ಲ, ಯುರೇನಿಯಂ ಎನ್ರಿಚ್ಮೆಂಟ್ ನಾವು ಸರೆಂಡರ್ ಮಾಡ್ತೀವಿ, ಇಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ನ ಇಟ್ಕೊಳ್ಳಲ್ಲ ಅನ್ನೋದು
ಅದು ಬಹಳ ಕಷ್ಟಕರವಾದ ಕೆಲಸ. ಯಾಕಂದ್ರೆ ಇರಾನ್ ಅದನ್ನ ಸರೆಂಡರ್ ಮಾಡಕ್ಕೆ ಯಾವುದೇ ವಿಧದಲ್ಲೂ ಒಪ್ಪಲ್ಲ. ಅದನ್ನ ಸರೆಂಡರ್ ಮಾಡ್ಬಿಟ್ರೆ ಅವ್ರಿಗೆ ಯಾವುದೇ ವಿಧವಾದ ಒಂದು ಡೆಟರೆಂಟ್ ಶಕ್ತಿನೇ ಹೊಟ್ಟೋಗುತ್ತೆ, ಒಂದು ಎದುರಿಸೋ ಶಕ್ತಿನೇ ಹೊಟ್ಟೋಗುತ್ತೆ. ಎಸ್ ಸೊ ಇಸ್ರೇಲ್ನ ಪಕ್ಕದಲ್ಲಿ ಇಟ್ಕೊಂಡು ಈ ದಿನ ಬೆಳಗ್ಗೆ ಆದ್ರೆ ಯಾವಾಗ ಇವ್ರು ಹೊಡಿತಾರೆ, ಯಾವಾಗ ನಮ್ ಜನಗಳನ್ನ ಸಾಯಿಸ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಲೀಡರ್ನ ಸಾಯಿಸಿದ್ರು, ಅವ್ರ ಮೇನ್ ಪೊಲಿಟಿಕಲ್ ಲೀಡರ್ಸ್ ನ ಸಾಯಿಸಿದ್ರು, ಮಿಲಿಟರಿ ಲೀಡರ್ಸ್ ನ ಸಾಯಿಸಿದ್ರು, ಸೈಂಟಿಸ್ಟ್ಗಳನ್ನ ಸಾಯಿಸಿದ್ರು. ಇಷ್ಟೆಲ್ಲ ಇದ್ದಾಗ ಅವರು ನ್ಯೂಕ್ಲಿಯರ್ನ ಸರೆಂಡರ್ ಮಾಡ್ತಾರೆ ಅನ್ನೋದು ನನಗಂತೂ ಸುಳ್ಳು. ಸೊ ಅವರ ನನ್ನ ಪ್ರಕಾರ ಇದು ಮಾತುಕತೆ ಇನ್ನೂ ಒಂದೋ ಎರಡೋ ರೌಂಡ್ ನಡಿಬಹುದು ಅಂತ ಕಾಣುತ್ತೆ, ಮೇಜರ್ ಏನಾರ ಆಕ್ಷನ್ ತಗೊಳಕ್ ಮುಂಚೆ. ಯಾಕಂದ್ರೆ ದೀಸ್ ಆರ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಏನು ಆರ್ಕೆಸ್ಟ್ರಾ ತರ ಇಷ್ಟೇ ಅವರಲ್ಲೆಲ್ಲ ಆಗೋ ಬಿಡ್ಬೇಕು, ಮುಗ್ದೋಗ್ಬೇಕು ಅನ್ನಂಗೆಲ್ಲ ಏನಿಲ್ಲ ಇದು. ಸೊ ಈ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಇನ್ನು ಕಂಟಿನ್ಯೂ ಆಗ್ಬೋದು. ಅಂದ್ರೆ ಪ್ರಾಬಬ್ಲಿ ಡೈರೆಕ್ಟ್ ಅಲ್ದೇ ಹೋದ್ರು ಬ್ಯಾಕ್ ಚಾನಲ್ ಮೂಲಕ ಆದ್ರೂ ಒಂಚೂರು ನಡಿಬಹುದು. ನಡೆದ ಮೇಲೆ ಅತಿರೇಕಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಫೇಲ್ಯೂರ್ ಆಯ್ತು ಅಂದ್ರೂ ಬಟ್ ಅತಿರೇಕಕ್ಕೆ ಹೋಗಕ್ ಬಿಡಲ್ಲ ಅಂತ ಕಾಣುತ್ತೆ. ಯಾಕೆ ಎಲ್ಲಾರ್ಗು ಸುಸ್ತಾಗಿದೆ, ಟ್ರಂಪ್ಗೂ ಸುಸ್ತಾಗಿದೆ, ಇಸ್ರೇಲ್ಗೂ ಸುಸ್ತಾಗಿದೆ, ಇರಾನ್ಗೂ ಸುಸ್ತಾಗಿದೆ. ಸೊ ಕೆಲವು ಗಂಟೆಗಳ ಕಾಲ ಒಂದು ಇಂಟರ್ವಲ್ ತಗೊಂಡು ಮತ್ತೆ ಇದು ಶುರು ಆಗೋದಂತೂ ಗ್ಯಾರಂಟಿ. ಸರ್, ಈ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ? ಪಾಕಿಸ್ತಾನ ಮೀಡಿಯೇಟರ್ ಅಂತ ಕೆಲವು ಮೀಡಿಯಾಗಳು ಹೇಳ್ತಾ ಇದಾವೆ. ಮೀಡಿಯೇಟರ್ ಅಲ್ಲ ಅವರು ಬರೇ ಜಾಗ ಕೊಟ್ಟಿದಂತ ಒಂದು ಇದು ಏನೋ ಹೋಸ್ಟ್ ಮಾಡಿದಂತ ಪರ್ಸನ್ ಅವರು ಅಷ್ಟೇ. ನೀವು ಇಬ್ರು ಸಂಧಾನದ ಮಧ್ಯ ಕೂತ್ಕೋಬೇಕಾದ್ರೆ ನೀವು ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಅವ್ರಿಬ್ರಿಗಿಂತ ಒಂದ್ ಹೆಚ್ಚು ಪವರ್ಫುಲ್ ಆಗಿದ್ರೇನೆ ನೀವು ಸಂಧಾನ ಕೂತ್ಕೊಳಕ್ ಆಗೋದು. ಏನ್ ನಾವು ಎಲ್ಲಾರ್ಗಿಂತ ವೀಕ್ ಆಗಿದೀವಿ, ನಾವು ಮಧ್ಯದಲ್ಲಿ ಕೂತ್ಕೋತೀವಿ, ನಾವು ಸಂಧಾನ ಮಾಡ್ತೀವಿ ಅಂದ್ರೆ ಯಾವ ವಿಷಯದಲ್ಲಿ? ಪಾಕಿಸ್ತಾನನೇ ಬಿಡಿ, ನಮ್ಮ ಮಧ್ಯೆ ಆಗೋ ಚರ್ಚೆಗಳು ಸರಿಯಾಗಿ ನಡೆಯಲ್ಲ. ಸೊ ಪಾಕಿಸ್ತಾನ್ ವಾಸ್ ಓನ್ಲಿ ಎ ಹೋಸ್ಟ್ ಕಂಟ್ರಿ. ಅವ್ರು ಯಾವತ್ತೂ ಮೀಡಿಯೇಟ್ ಮಾಡೇ ಇರಲಿಲ್ಲ. ಮೀಡಿಯೇಟ್ಗೆ ಪಾಕಿಸ್ತಾನಕ್ಕೆ ಒಂದ್ ಚೂರು ಪುಷ್ಟಿ ನೀಡ್ತು ಅಂದ್ರೆ ಚೈನಾ ಇತ್ತು, ರಷ್ಯಾ ಹಿಂದ್ಗಡೆ ಬೆಂಬಲ ಇತ್ತು ಅಷ್ಟೇ. ಅವ್ರು ಮುಂದೆ ನೇರವಾಗಿ ಬರದೇ ಹೋದ್ರು ಹಿಂದ್ಗಡೆಯಿಂದ ಸಪೋರ್ಟ್ ಇರೋದ್ರಿಂದ ಪಾಕಿಸ್ತಾನ ಕೂತ್ಕೊಳ್ಳೋಕೆ ಕರಿಯಕ್ ಆಯ್ತೆ ಹೊತ್ತು ಇಲ್ಲ ಅದು ಕರಿಯಕ್ ಆಗ್ತಿರ್ಲಿಲ್ಲ. ಎಸ್, ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಬಹುಶಃ ಇದು ನೆನ್ನೆನೇ ಗೊತ್ತಿತ್ತು ಮುರಿದು ಬೀಳುತ್ತೆ ಅಂತ. ಸೊ ಇದ್ರ ಪರಿಣಾಮ ಮುಂದೆ ಏನಾಗ್ಬೋದು ಅಂತ? ಅಲ್ಲ, ನನಗನ್ಸುತ್ತೆ ಈ ಪರಿಣಾಮ ಮುಂದೆ ಈ JD ವ್ಯಾನ್ಸ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ ಅಮೆರಿಕಾಗೆ. ಸೊ ಅಲ್ಲಿ ತನಕ ಅಂತೂ ಏನು ಆಗಲ್ಲ. ಸೊ ಅಲ್ಲಿ ಇಳಿದ್ಮೇಲೆ ಆರ್ಮೋಸ್ ಜಲಸಂಧಿ ಒಂದೇ ಇಲ್ಲಿ ಪ್ರಮುಖವಾಗಿ ತಗೊಳ್ಳಿಲ್ಲ ಅವರು. JD ವ್ಯಾನ್ಸ್ ಭಾಷಣ ತಗೊಂಡ್ರೆ ನೀವು ಅವ್ರು ಹೇಳಿರೋದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಜಾಸ್ತಿ. ನ್ಯೂಕ್ಲಿಯರ್ ವೆಪನ್ಸ್ ಮುಂದೆ ಎಂದೂ ಮಾಡಲ್ಲ, ನಾವು ಮುಂದೆ ಎಂದೂ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಲ್ಲ, ಎನ್ರಿಚ್ಮೆಂಟ್ ಫೆಸಿಲಿಟಿನ ನಾವು ಕಂಟಿನ್ಯೂ ಮಾಡಲ್ಲ ಅಂತ ಈ ಕೆಲವು ನಿಬಂಧಗಳ ಮೇಲೆ ಅವರು JD ವ್ಯಾನ್ಸ್ ಮಾತಾಡಿದ್ದು. ಆರ್ಮೋಸ್ ಬಗ್ಗೆ ಅವರು ಜಾಸ್ತಿ ತಕ್ಕ ಎತ್ತಲಿಲ್ಲ. ಆರ್ಮೋಸ್